ಈಗ 5 ನಿಮಿಷಗಳ ಕಾಲ ವಿಶ್ರಾಂತಿ. ಈಗ ಸ್ಕೋರ್ ಬಂದು 4-1. ಜಗದೀಶನ್ ಟೀಮು 4 ಪಾಯಿಂಟು, ಶ್ರೀಕಾಂತನ್ ಟೀಮು 1 ಪಾಯಿಂಟು. ಯಾಕೆ ಎಲ್ರ ಮುಂದೆ ಬಂದು ಹೀಗೆಲ್ಲ ಮಾಡ್ತಿದ್ಯಾ ನೀನು? ನೋಡು, ದಯವಿಟ್ಟು ಆಟ ಮುಗಿಯೋರ್ಗು ನನಗೆ ಕಾಡ್ಬೇಡ ನೀನು, ಆಯ್ತಾ? ಪ್ಲೀಸ್ ನೋಡು, ಬೇಡ, ನನ್ನ ಪಾಡಿಗೆ ನನ್ನ ಬಿಟ್ಟು. ಕುಡಿ ಕುಡಿ, ಸರಿಯಾಗಿ ನೀರು ಕುಡಿ. ಎರಡನೇ ತಾಳೋದಕ್ಕೆ ಸ್ವಲ್ಪ ತಂಪಾಗಿದ್ರೇ ಒಳ್ಳೇದು. ಶಕ್ತಿ ಬೇರೆ ಬರ್ಬೇಕಲ್ಲ. ಅಯ್ಯೋ ಶಿವನೇ ಪಾಪ. ಇಲ್ಲೇನು ಆಟ ನಡೀತಾ ಇದೆಯಾ ಇಲ್ಲ ನಾಟಕ ನಡೀತಾ ಇದೆಯಾ? ಒಬ್ಬ ಆಟಗಾರಂಗೆ ಕಾಲಿಗೆ ಮೊಳೆ ಚುಚ್ಚಿದ್ರೆ ಆಟ ನಿಲ್ಸಕ್ಕಾಗತ್ತಾ? ಸುಮ್ಮನೆ ಇರಿ ನೀವು, ಅದ್ ಗಾಯ ಆಗಿರ್ಲಿಲ್ಲ, ನೀವೇ ಗಾಯ ಮಾಡಿದ್ದು. ಯಾಕೋ ಅರ್ಥ ಆಯ್ತು. 3 ಕಾಸಿನ ಗತಿ ಇಲ್ಲ ನಿಂಗೆ, ನನಗೆ ನಮಸ್ಕಾರ ಅಂತ್ಯ. ತಾತ, ಆಟ ಆಡಕ್ ಬರ್ದೇ ಇರೋರು ಇಲ್ಲದೆ ಇರೋ ನಾಟಕ ಆಡ್ತಾ ಇದ್ದಾರೆ ನೋಡಿ. 2 ತಂಡದವರು ಒಂದೊಂದು ಪಂದ್ಯನ ಗೆದ್ದಿದ್ದೀವಿ. ಆಡ್ಲಿಗೆ ಮುಗೀತು ಅಂತ ಹೇಳಿ ಡಾಕ್ಟರ್ ಕೀ ನನಗೆ ಕೊಡಿ, ನಾವು ಆಡಕ್ ಸಿದ್ಧವಾಗಿದ್ದೀವಿ. ಆದ್ರೆ ಇವ್ರು ರೆಡಿ ಇಲ್ಲ. ಯಾಕೋ ಯಾಕೋ ಕೊಟ್ಬಿಟ್ಟು ಹೋಗ್ತಾ ಇದೀಯಾ? ಅಂದ್ರೆ ಏನು? ಪಂದ್ಯ ನಾವು ಗೆದ್ದಾಗ ಆಡಕ್ ನೀವು ಸಿದ್ಧವಾಗಿಲ್ಲಲ್ಲ. ಯಾರು ಹೇಳಿದ್ ನಾವು ಸಿದ್ಧವಾಗಿಲ್ಲ ಅಂತ? ನಾವಿಲ್ಲ ಆಡಕ್ಕೆ ಬಂದಿರೋದು, ಆಡ್ತೀವಿ, ಗೆಲ್ತೀವಿ. ಸೋತ್ ಕೋರ್ಟ್ ಬಿಟ್ಟು ಹೋಗ್ತಿರೋರು ನೀವು. ಸೋಲಿಗೆ ಎದುರ್ಕೊಂಡು ಈ ರೀತಿ ಮೋಸಾಟ ಆಡ್ತೀಯಾರ ಚಿಕ್ಕ ಯಜಮಾನ್ರೆ? ಯಾರು ಮೋಸಾಟ ಆಡೋದು? ಆಟದಲ್ಲಿ ಇದೆಲ್ಲ ಮಾಮೂಲು. ಆಟ ಬರ್ತಾ ಇದ್ರೆ ಮನೇಲಿ ಇರ್ಬೇಕು, ಯಾಕೆ ಸುಮ್ಮನೆ ಆಡಕ್ ಬರ್ಬೇಕು? ಆಡಕ್ ಬರೋರು ನ್ಯಾಯವಾಗಿ ಆಡ್ಬೇಕಾಗಿತ್ತು. ಆಡಕ್ ಬರ್ತಾ ಹೋದ್ರೆ ಇದೆಲ್ಲ ಮೋಸಾಟ ಆಡು. ಜಗದೀಶ, ನಿಮ್ಮ ಆಟಗಾರರು ಶ್ರೀಕಾಂತ್ ಕಾಲ್ ತೊಳೆದಿದ್ದನ್ನ ನಾನೇ ನೋಡಿದ್ದೀನಿ. ಇದು ನಿಯಮಕ್ಕೆ ವಿರುದ್ಧ. ನೀವು ನನಗೆ ಬುದ್ಧಿ ಹೇಳಕ್ ಬರಬೇಡಿ, ಆಯ್ತು? ಕೆಲಸ ಮಾಡೋಣ. ಈಗ ಆಡ್ತಾ ಇರೋದು ಒಂದೇ ಆಟ. ಇದರಲ್ಲಿ ಯಾರು ವಿನ್ ಆಗ್ತಾರೋ ಅವರೇ ವಿಜಯ. ಸರಿ ಅಂದ್ರೆ ಈ ಆಟ ಎಲ್ಲಿಗೆ ನಿಂತಿದ್ದೋ ಅಲ್ಲಿಂದನೇ ಮುಂದುವರ್ಸೋಣ ಅಂದೆ. ಶ್ರೀಕಾಂತ ಗೆದ್ಬಿಟ್ಟ.